ಅವಳಿಗೆ ಮರ್ಯಾದೆ ಕೊಟ್ರೇನೆ ಅಂತೆ ನನಗೆ ಮರ್ಯಾದೆ ಕೊಡೋದು. ನನ್ನನ್ನೇ ಬಿಟ್ಟಿ ಊಟ ಮಾಡೋಳು ಅಂತ ಹೇಳ್ತಾಳೆ. ಏನ್ ಅವಳು ತಂದು ಹಾಕಿದ್ಲಂತ? ವೈನಿಯವರ ಪಾಲು ಶಿವಗಾಮಿಗೆ ಊಟಕ್ಕೆ ಗತಿ ಇಲ್ದವಳು ಅಂತ ಅಂದ್ಲು. ಅದಕ್ಕಾಕಿ ಇಕ್ಕಿಗೆ ಹಂಗ ಮಾತಾಡಿದ್ಲು. ಇವಳೇನಂದ್ರು ಅವಳು ಅನ್ನಿಸ್ಕೋಬೇಕು, ಅನ್ನಿಸ್ಕೊಂಡ್ ಬಿದ್ದಿರ್ಬೇಕು. ಶಿವಗಾಮಿ, ಶಿವಗಾಮಿ, ಜಾಮೂನ್ ತಗೊಂಡ್ ಬರ್ತಾ ಇದೀನಿ. ತಗೊಂಡ್ ಬಂದ್ ಸಾಯಿ. ಮೇಡಮ್ ಜಾಮೂನ್. ಇದನ್ ಜಾಮೂನ್ ಅಂತ ಯಾರೇ ಹೇಳ್ತಾರೆ? ಸ್ವೀಟ್ ಮಾಡಕ್ ಬರಲ್ಲ ಅಂದ್ರೆ ಅಮ್ಮ ನನಗ್ ಜಾಮೂನ್ ಮಾಡಕ್ ಬರಲ್ಲ, ನನ್ಗ ಆ ಯೋಗ್ಯತೆ ಇಲ್ಲ ಅಂತ ಹೇಳ್ಬೇಕು. ಯಾರಾದ್ರೂ ಮೊದಲನೇ ಸರಿ ಜಾಮೂನ್ ತಿನ್ನೋರು ಈ ಜಾಮೂನ್ ಏನಾದ್ರೂ ತಿನ್ಬಿಟ್ರೆ ಇನ್ ಜೀವಮಾನದಲ್ಲಿ ಅವ್ರ ಜಾಮೂನೇ ತಿನ್ನಲ್ಲ. ಜಾಮೂನ್ ಅಂದ್ರೆ ಹೇಗಿರ್ಬೇಕು? ಬಾಯಲ್ಲಿಟ್ರೆ ಹಾಗೆ ಕರ್ಗೋಗ್ಬಿಡ್ಬೇಕು. ಅದು ಜಾಮೂನ್ ಶೇಪಲ್ಲ ಇದೆ. ಫಾಲ್ಗುಣಿ ನೋಡು, ಅವಳು ಮುಖದ ತರಾನೇ ಇದೆ. ಅಮ್ಮೋರೆ, ನನ್ನ ಮುಖದ ಬಗ್ಗೆ ನೀವು ಮಾತಾಡಕ್ ಬರ್ಬೇಡಿ. ಅದು ಸರಿಯಾಗೇ ಇದೆ. ಓ, ಅಡ್ಗೆ ಸರಿ ಇಲ್ವಾ? ಅದನ್ನ ಹೇಳಿ ಸಾಕು. ಓಹೋ, ಈ ದೌಲತ್ಗೇನ್ ಕಡಿಮೆ ಇಲ್ಲ. ಕೆಲ್ಸ ಮಾತ್ರ ನೆಟ್ಟಿಗೆ ಮಾಡಕ್ ಬರಲ್ಲ. ಮಾಡಕ್ ಬರಲ್ಲ ಅಂದಿದ್ರೆ ಆನ್ಲೈನ್ ಬುಕ್ ಮಾಡಿ ತಿಂತಾ ಇದ್ವಿ ತಾನೇ. ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಕೊಂಡು ತಿನ್ನೋದಾದ್ರೆ ಇವಳನ್ನ ಯಾಕೆ ಕೆಲ್ಸಕ್ಕೆ ಇಟ್ಕೋಬೇಕಾಗಿತ್ತು ನಾವು? ನಾವೇ ಭಾರ ಹೊರಬೇಕು ಅನ್ನೋದಾದ್ರೆ ಕತ್ತೆನ್ ಯಾಕೆ ಸಾಕ್ಬೇಕು? ಸಂಬಳ ಕೊಡೋದೆ ವೇಸ್ಟ್. ಕೆಲ್ಸ ಮಾಡಕ್ ಬರಲ್ಲ ಅಂದ್ರೂ ಕೆಲ್ಸ ಮಾಡಕ್ ಬರುತ್ತೆ ಅಂತ ದುಡ್ಡಿನ ಆಸೆಗೆ ಬಂದ್ ಸೇರ್ಕೊಂಡ್ಬಿಡ್ತಾರೆ. ಕೆಲ್ಸ ಮಾಡ್ಬೇಕಾದ್ರೆ ತಾನೇ ಅವ್ರ ಬಂಡವಾಳ ಗೊತ್ತಾಗೋದು.